ಆಂಜನೇಯನ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಸುರಿದಿದ್ದು ಭಕ್ತರು ಆಶ್ಚರ್ಯಚಕಿತಗೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನಡೆದಿದೆ. ಹೆಗ್ಗೂರು ಗ್ರಾಮದ ಆರಾಧ್ಯ ದೈವ ಸಂಜೀವಮೂರ್ತಿ ದೇವಸ್ಥಾನ ಊರ್ಗ ಆಂಜನೇಯನ ದೇವಸ್ಥಾನದ ಆವರಣದ ಸುತ್ತ ಭಂಡಾರದ ಪುಡಿ ಲಭ್ಯವಾಗಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ದಿನ ಸೆಪ್ಟೆಂಬರ್ 12ರ ಸಂಜೆ ಹೊತ್ತು ಕೆಲಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ. ಇದನ್ನು ಕಣ್ಣಾರೆ ನೋಡಿದ್ದಾಗಿ ಗ್ರಾಮದ ಹಿರಿಯ ಜೀವಿ 90 ವರ್ಷದ ಸಿದ್ದವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರು ಕೂಡ ದೇವಸ್ಥಾನದ ಸುತ್ತ ಸಿಂಪರಣೆಯಾಗಿರುವ ಭಂಡಾರವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ. ಹಣೆ ಮೇಲೆ ಹಚ್ಚಿಕೊಂಡು ಭಾವಪರವಶರಾಗಿದ್ದಾರೆ. ಇನ್ನು ಈ ಗ್ರಾಮಸ್ಥರು ತಮ್ಮ ಹಳೆಯ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದ್ದು ಹಳೆ ಊರು ಮುಳುಗಿದ ಬಳಿಕ ಎಲ್ಲ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ. ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಎಂಬುದು ಭಕ್ತರ ನಂಬಿಕೆ. ಸುತ್ತ 10 ಗ್ರಾಮಗಳ ಜನರು ಕೂಡ ಈ ಸಂಜೀವಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ. ಗ್ರಾಮದ ರಕ್ಷಕ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಸದ್ಯ ದೇವಸ್ಥಾನದ ಸುತ್ತ ನಿನ್ನೆ ಸಂಜೆ ಮಳೆ ರೂಪದಲ್ಲಿ ಸಿಂಪರಣೆಯಾಗಿರುವ ಭಂಡಾರ ಎಲ್ಲರಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡಿದೆ. ಈ ಕುರಿತು ಸ್ಥಳೀಯ ಭಕ್ತೆ ಕೆಂಚಮ್ಮ ಅವರು ಕೂಡ ದೇವಸ್ಥಾನದ ಸುತ್ತ ನೋಡಿದಾಗ ಭಂಡಾರ ದೊರೆತಿದ್ದು ಇದು ಮಳೆ ಸಿಂಪರಣೆಯಾಗಿದೆ, ಇದು ಒಳ್ಳೆಯದಕ್ಕಾಗಿ ಆಗಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಇದೆಲ್ಲದರ ನಡುವೆ ಹೀಗೂ ಆಗೋಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ಕಾಡುತ್ತೆ. ಇದು ಮಾನವ ನಿರ್ಮಿತವೇ ಅಥವಾ ನಿಜವಾಗಲೂ ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ. ನಿಮ್ಮ ಹೆಸರು ರೀ? ನಿಮ್ಗೆ ಸುಡ್ದ ನೋಡಿ ನಿಮ್ಗೆ ಸುಡತನ ಹಂಗೆ ಅದ ಬಂಡರ ಮಳೆ ನಮಗ ಭಯ ಭಯ ಅನ್ಸಕತೈತಿ. ಏನು ಭಯ ಇಲ್ಲ ನಿಮ್ಗ ಸಿಕ್ಕಾದೈತಿ. ಮಳಿ ದಾಟಿ ಬಂದಿಂದ ನಿಮ್ಗ ಸಿಕ್ಕಾನ ಐತಿ. ಏನು ಚಿಂತೆ ಮಾಡ್ಬ್ಯಾಡ್ರಿ, ನಾ ಅದೀನಿ. ಇವತ್ತು ಬಂಡಾರ ಮಳಿ ಆಗಿದ್ದು ಹೆಂಗೈತಿ? ಚಲೋ ಐತಿ, ಚಲೋ ಐತಿ ಮಗಳ, ಚಲೋ ಐತಿ. ಇಲ್ಲದ ನೋಡಿ ಮತ್ತೆ ಹಚ್ಕೊಂಡ್ರು 30 ವರ್ಷಗಳ ಆಯ್ತು ರೀ. ಆಗ ಒಮ್ಮೆ ಇಂಥ ಮಳೆ ಆಗಿಲ್ಲ. ಬದ್ರ ಒಟ್ಟು ಆನಿಕಲ್ ಮಳೆ, ಒಟ್ಟು ಏನೋ ದೊಡ್ಡ ಮಳೆ ಆಯ್ತು, ಆನಿಕಲ್ ಮಳೆ ಬಿದ್ದಿರತ್ರಿ. ಆದ್ರೆ ನಿನ್ನೆ ಸಾಯಂಕಾಲ 5 ಗಂಟೆಗೆ ನೋಡ್ಯಾದಾರೆ ಆರು ಭಂಡಾರ ಟೈಪ್ ಬಿದ್ದತ್ರಿ. ಅದು ಬೆಳಗಿನ ಟೈಮ್ದಾಗ ಇವ್ರು ಕೆಂಚಪ್ಪ ಮೇಲ್ನಾಡನವರು ಬಂದು ನಮಗೆ ಹೇಳಿದ್ರಿ, ನಾ ಪೂಜೆಗೆ ಬಂದ ಟೈಮ್ದಾಗ ಹೀಗ್ರಿ ಸ್ವಲ್ಪ ಮಳೆ ನೀನು ಆಗೈತಿ, ಸ್ವಲ್ಪ ಬಂಡ್ರೆ ಚೆಲ್ದಂಗೆ ಆಗೈತಿ, ಅದು ಸ್ವಲ್ಪ ನೋಡೋಣ ತಟ್ಟಿತ್ತು ಬಂದ್ರಿ. ಇಬ್ಬರು ಕೂಡ ನೋಡಿದ್ರಿ. ಮತ್ತು ಗ್ರಾಮಸ್ಥರು ಬಂದ್ರಿ, ಹಿರಿಯರು ಎಲ್ಲರೂ ಕೂಡಿ ನೋಡಿದವ್ರನ್ನೂ ಕರೆದೇವ್ರಿ. ಅವ್ರು ಬಂದು ನಿನ್ನೆ ಸಂಜೆ 5 ಗಂಟೆಗೆ ಆಗಿತ್ತಪ್ಪ. ಅದಕ್ಕೆ ನಾವು ನೋಡ್ರಿ ಎಲ್ಲರ ತನಕ ನಾನು ನೋಡಿದ್ರಿ. ಅದು ಒಟ್ಟು ಕೈಯಾಗ ತೊಗೊಂಡು ಭಂಡಾರ ಟೈಪ ಆಗತ್ತೆ ರೀ. ಅದು ಒಟ್ಟು ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಚೆಲ್ಲೈತೆ ರೀ. ಒಟ್ಟು ಇಲ್ಲಿ ಇದು ನೋಡ್ರಿ, ನಾವಂದ್ರೆ ಈ ಒಳ್ಳೆ ನಡಗಾಡಿ ಅಂತೇಳಿ ಸಿಸ್ಟಾನ್ ಇದೆ ಒಳಗೆ ನಡು ಸೆಂಟ್ರದ್ದು ಬಿಟ್ಟು ಬಂದು ಸುಮಾರು ನಾವು ಭಾಳ ದಿನ ಆಯ್ತು. ನಾವು ಬಿಟ್ಟು ಬಂದು ಇಲ್ಲಿ ಒಂದು 20-30 ವರ್ಷ ಆಯ್ತು. ಇಲ್ಲಿ ಸಂಜೀವಮೂರ್ತಿ ದೇವಸ್ಥಾನ ಅಲ್ಲಿನೂ ಇತ್ತು. ಇಲ್ಲಿ ನಾವು ದೈವದವರೆಲ್ಲ ಕೂಡಿ ಕಟ್ಸಿದಾರೆ. ಸುತ್ತ 10 ಹಳ್ಳಿ ಮಂದಿ ಎಲ್ಲ ನಮ್ಮ ಸಂಜೀವಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ. ಇಲ್ಲಿ ಈ ದೇವರದ ಪ್ರಭುಗಳು ದೊಡ್ಡದ. ಮತ್ತು ಅದು ನಿನ್ನೆ ಏನಾಗ್ಬಿಟ್ಟಿತ್ತು ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ, ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಟ್ಟತಿ. ಅದು ಸಂಜೆ 5 ಗಂಟೆ ಮೇಲೆ ಆಗಿರ್ತದೆ. ಸುದ್ದಿ ಗೊತ್ತು ಆದ್ನಾಗ ಹಂಗೆ ಸ್ವಲ್ಪ ಕಾತ್ಲಾಗನ ಯಾರು ಅಲ್ಲಿ ಕಾಲ ತಿಳ್ಕೊಂಡು ಹೊಸಮಾಗಿದ್ದೆವು. ಮುಂಜಾನೆ ಬೆಳಿಗ್ಗೆ ಎಲ್ಲ ಜನ ಕೂಡಿದೆವು, ಅಲ್ಲಿ ಕೂಡೆಲ್ಲ ನೋಡಿದೆವು. ಆದರೆ ಹಿಂಗೆ ಬಟ್ಟಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ, ತೆರಿ ಬೇಕಾದ್ರೆ ಹಚ್ಕೋಬೋದು. ಇಲ್ಲಿ ಸಂಜೀವಮೂರ್ತಿ ಸುತ್ತ ದೇವಸ್ಥಾನ ಇರಲ್ಲ, ಇದ್ರ ಒಂದು 20-30 ಫೂಟ್ ಸುತ್ತ ಅವನ್ನೆಲ್ಲ ಇದು ಉದುರೈತಿ. ಹಿಂಗೆ ಅದು ಏನು ಕೆಟ್ಟದ್ದು ಒಳ್ಳೇದು ನಮಗಂತೂ ಗೊತ್ತಿಲ್ಲ. ಇದಕ್ಕಂದ್ರೆ ಅದೆಲ್ಲರೂ ಊರಂಗೆ ಗ್ರಾಮಸ್ಥ ಎಲ್ಲರೂ
ನಮ್ಮ ಊರಾಗ ಹಿರಿಯರಂತ ಅಜ್ಜಿಯರು ನೋಡಿದ್ರು ಅವರು ನಾವು ನೋಡಕ್ಕೆ ಮುಂಜಾನೆ ಬೋರ್ಕೆ ಅವ್ರು ಇಲ್ಲಿ ದೇವ್ರಿಗೆ ಬಂದ್ರು ಆ ಟೈಮ್ಗೆ ಇನ್ನು ಇಂಥ ಟೈಮ್ ಆಗೈತಪ್ಪ ನೋಡ್ಯಾವ ನಾವು ಇಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದ್ರು. ಅದು ಹ್ಯಾಂಗೆ ಕಾರಣಕ್ಕಾಗೈತೆ ನಮಗಂತೂ ಗೊತ್ತಿಲ್ಲ. ಬಟ್ ನಿನ್ನ ಮಾತ್ರ ಭಂಡಾರ ಮಳೆ ಇಲ್ಲ, ಅದಕ್ಕೆ ಮುಂಜಾನೆ ಎಲ್ಲರೂ ನೋಡಿದ್ದಾರೆ ಬಂದು. ಈಗ ಮೊದಲದು ಏನಾಗಿಲ್ಲ ಅದು. ಈಗ ಮೊದಲಕ್ಕೆ ಈಗ ಹಿರಿಯರು 80-90 ವರ್ಷದಲ್ಲಿ ಅವ್ರು ಮುದುಕಿಯರು ಕೇಳಿದಲ್ಲ, ಮತ್ತು ನಿಮಗೆ ಕೇಳಿದ್ರೆ ನಾವು ಕೇಳಿ ಮೊದಲು ಇಲ್ಲಿ ಏನಾಗಿಲ್ಲ ಅಂತ ಹೇಳಿದ್ರು. ನಮ್ಮ ಹೆಸರು ಕೆಂಚಪ್ಪ.